ಹರಿ ಓಂ. ಜೈ ರಾಧಾಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ನಾನು ಪುರುಷೋತ್ತಮ್ ಕುಮಾರ್. ಆತ್ಮಬಂಧುಗಳೇ ನಮಸ್ಕಾರ. ಓ ಮನಸ್ಸೇ ನೀ ಮಾಯಾಜಾಲ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನವಜಾತ ಶಿಶು 5 ವರ್ಷದ ಒಳಗಿನ ಮಕ್ಕಳಿಗೆ ದೃಷ್ಟಿದೋಷಕ್ಕೆ ಪರಿಹಾರ. ನವಜಾತ ಶಿಶು 5 ವರ್ಷದ ಮಕ್ಕಳಿಗೆ ದೇಹದ ಸುತ್ತ ಇರುವಂಥ ಕಾಂತೀಯ ಕ್ಷೇತ್ರ ಪ್ರಭಾವಳಿ ಶಕ್ತಿ ಹಾಗೆ ದೇಹ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಕೆಟ್ಟ ದೃಷ್ಟಿ ದೋಷಗಳಿಗೆ ಬಾಲಕರ ಬಾಧೆಗೆ ಮಕ್ಕಳು ಒಳಗಾಗುತ್ತಾರೆ. ನೆರೆಹೊರೆಯವರು, ಸ್ನೇಹಿತರು, ಬಂಧುಗಳು ಮಕ್ಕಳನ್ನು ನೋಡಲು ಬಂದಾಗ, ಎತ್ತಿಕೊಂಡಾಗ ದೃಷ್ಟಿ ತಾಗಿ ಮಕ್ಕಳು ಅಳುವುದು, ರಚ್ಚೆ ಹಿಡಿಯುವುದು, ರಂಪ ಮಾಡುವುದು, ಮೈ ಮುರಿಯುವುದು, ಹಾಲು ಕುಡಿಯದಿರುವುದು, ಪದೇ ಪದೇ ಎಚ್ಚರಗೊಳ್ಳುವುದು, ನಿದ್ರೆ ಮಾಡದಿರುವುದು, ಜ್ವರ ಬರುವುದು ಅಥವಾ ಗೃಹದಲ್ಲಿ ಕೆಟ್ಟ ಋಣಾತ್ಮಕ ಶಕ್ತಿ ಇದ್ದರೆ ಈ ಸಮಸ್ಯೆ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ. ಹಣ ವ್ಯಯವಾಗುತ್ತದೆ. ಡಾಕ್ಟರಿಗೆ ಅಥವಾ ವೈದ್ಯರಿಗೆ ತೋರಿಸಿಯೂ ಗುಣವಾಗದಿದ್ದಲ್ಲಿ ಈ ತಂತ್ರ ಮಂತ್ರ ಪರಿಹಾರಗಳನ್ನು ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೋಡುವ ಶಕ್ತಿ ಇದೆ ಎಂದ ಮೇಲೆ ಅದೇ ಶಕ್ತಿ ಮಾರಕವಾಗುವ ಸಾಧ್ಯತೆ ಇರುತ್ತದೆ. ಇದರ ಹಿಂದೆ ಇರುವ ವಿಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ. ಪರಂಪರಾಗತವಾಗಿ ಬಂದಿರುವ ದೃಷ್ಟಿ ನಿವಾರಣೆ ವಿಧಾನ: ಕಲ್ಲುಪ್ಪು, ಸೈಂಧವ ಲವಣ, 8 ಕರಿಮೆಣಸು, 3 ಕೆಂಪು ಮೆಣಸಿನಕಾಯಿ ಎಡಮುಷ್ಟಿಯಲ್ಲಿ ತೆಗೆದುಕೊಂಡು ಮಗುವಿನ ಮುಂಭಾಗ, ಹಿಂಭಾಗ, ಎಡಭಾಗ, ಬಲಭಾಗ 3 ಬಾರಿ ನಿವಾಳಿಸಿ. ಇದಲ್ಲದೆ 21 ಬಾರಿ ಓಂ ನಮೋ ಕಾಲಭೈರವಾಯ ಸ್ವಹ, ಓಂ ನಮೋ ಕಾಲಭೈರವಾಯ ಸ್ವಹ, ಓಂ ನಮೋ ಕಾಲಭೈರವಾಯ ಸ್ವಹ ಎಂದು ಹೇಳಿ ಮಗುವಿನ ತಲೆಯ ಸುತ್ತಲೂ ನಿವಾಳಿಸಿ ಬೆಂಕಿಯಲ್ಲಿ ಹಾಕಿ. ಮತ್ತೊಂದು ಪರಿಹಾರ: ಒಣಗಿದ ದಾಳಿಂಬೆ ಹೂವು, ತೊಗಟೆ, ನಾಟಿ ಗೋವಿನ ಸಗಣಿ ಇಷ್ಟನ್ನು ಪುಡಿ ಮಾಡಿಕೊಳ್ಳಿ. ಇದಕ್ಕೆ ಪಚ್ಚಕರ್ಪೂರ, ಗುಗ್ಗುಳ, ಬಿಳಿ ಸಾಸಿವೆ ಸೇರಿಸಿ ಕೆಂಡದ ಮೇಲೆ ಹಾಕಿ ಪ್ರತಿಯೊಂದು ಮನೆಯ ರೂಮುಗಳು ಅಥವಾ ಕೋಣೆ ಎಲ್ಲ ಕಡೆ ಧೂಪವನ್ನು ಹಾಕಿ. ಸ್ನಾನದ ಮನೆಗೆ ಮಾತ್ರ ಬೇಡ. ಮಗುವಿನ ಶ್ರೇಯೋಭಿವೃದ್ಧಿಗೆ, ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಮಗುವಿನ ಮುಂದೆ ಮಣೆ ಅಥವಾ ವಸ್ತ್ರವನ್ನು ಹಾಕಿ ಪೂರ್ವಕ್ಕೆ ಮುಖ ಮಾಡಿ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ನಮಃ ಎಂದು 216 ಬಾರಿ ಮಧ್ಯಮ ಸ್ವರದಲ್ಲಿ ಪಠಿಸಿ ನಂತರ ತಮ್ಮ 2 ಹಸ್ತಗಳನ್ನು ಭಗವಂತನ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಳ್ಳುತ್ತಾ ನಯವಾಗಿ ಮಗುವಿನ ಇಡೀ ದೇಹವನ್ನು ಸ್ಪರ್ಶಿಸಿ ಅಥವಾ ಸವರುವುದು. ಈ ಪರಿಹಾರದಿಂದ, ಈ ಮಂತ್ರಪಠಣ, ಈ ತಂತ್ರ ಪರಿಹಾರಗಳಿಂದ ಮಗುವಿನ ಆಯುಸ್ಸು, ಆರೋಗ್ಯ, ದೇಹಶಕ್ತಿ, ಬುದ್ಧಿಶಕ್ತಿ, ಕಲ್ಪನಾಶಕ್ತಿ ಹಾಗೂ ಜ್ಞಾಪಕ ಶಕ್ತಿ, ಗುರು ಹಿರಿಯರ ವಿಚಾರದಲ್ಲಿ ಒಳ್ಳೆಯ ಭಾವನೆ, ಗೌರವ, ಸಂಸ್ಕಾರ, ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುವುದಕ್ಕೆ ತುಂಬ ಅನುಕೂಲವಾಗುತ್ತದೆ. ಇದು ಪರಮಸತ್ಯ. ಪ್ರತಿನಿತ್ಯ ಮಂತ್ರಪಠಣ, ಧನಾತ್ಮಕ ಚಿಂತನೆಗೆ 30 ನಿಮಿಷ ಸಮಯ ಕೊಟ್ಟರೆ ಬದುಕಿನಲ್ಲಿ ಯಾವುದೇ ಕೆಟ್ಟ ಶಕ್ತಿ ಅಥವಾ ತೊಂದರೆ ಬಂದಲ್ಲಿ ಅದಕ್ಕೆ ಪರಿಹಾರ, ಉಪಾಯ ಹುಡುಕುವಲ್ಲಿ ಪ್ರತಿ ನಿಮಿಷ 30 ನಿಮಿಷ ಮಂತ್ರಪಠಣೆ, ಧನಾತ್ಮಕ ಚಿಂತನೆಗೆ ಸಮಯ ಕೊಟ್ಟರೆ ಬದುಕಿನಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದರಿಂದ ಹೊರಬರುವುದಕ್ಕೆ ನಮ್ಮ ಮನಸ್ಸು ಉಪಾಯ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಜೈ ರಾಧಾಕೃಷ್ಣ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ತಮ್ಮ ಹತ್ತಿರದ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತಿ
ಸಮಸ್ತ ಸನಾತನಿ ಸರ್ವೇ ಜನ ಸುಖಿನೋ ಭವಂತು.